ಹಲ್ಲೆಲೂಯಾ. ಸಂತೋಷವಾಗಿ ಹಲ್ಲೆಲೂಯಾ. ಎಲ್ಲರಿಗೂ ಶುಭ ಶುಕ್ರವಾರದ ಶುಭಾಶಯಗಳು. ಬಟ್ ಯಾರಲ್ಲೂ ಕೂಡ ವಿಷಯ ಕಾಣ್ತಾ ಇಲ್ಲ. ಸೊ ನೀವೇ ಹೇಳ್ತಿರಲ್ಲಪ್ಪ ಇದು ಗುಡ್ ಫ್ರೈಡೆ ಅಂತಂದರೆ ಶುಭ ಶುಕ್ರವಾರ. ಕೆಲವೊಬ್ಬರಿಗೆ ಹೊರಗಿನವ್ರಿಗೆ ಕಂಪೇರ್ ಮಾಡಿದ್ರೆ ಏನಾಗುತ್ತೆ ಹೇಳ್ರಿ, ಯೇಸು ಸ್ವಾಮಿ ಶಿಲುಬೆ ಮೇಲೆ ಪಟ್ಟಂಥ ನೋವು ಕಷ್ಟ ನೋಡಿದ್ರೆ ಹೊರಗಿನವ್ರಿಗೆ ಹೆಂಗೆ ಅನಿಸುತ್ತೆ, ಅಯ್ಯೋ ಪಾಪ ಅಂತ ಅನಿಸುತ್ತೆ. ಬಟ್ ನಾವು ಆತನ ನಂಬಿದಂಥವರು, ಆತನ ಸತ್ಯವನ್ನು ತಿಳ್ಕೊಂಡಂಥ ನಾವುಗಳು ಇದನ್ನು ಸಂತೋಷವಾಗಿ ನಾವು ಆಚರಣೆ ಮಾಡಬೇಕಾಗುತ್ತೆ. ಯಾಕಂದರೆ ನಮಗೆಲ್ಲರಿಗೂ ಗೊತ್ತಿದೆ ಆತನ ನಮಗೋಸ್ಕರ, ನಾವು ಮಾಡುವಂಥ ಪಾಪಗಳಿಗೋಸ್ಕರ ಆತನ ಹುಡುಕಿ ನಮ್ಮನ್ನು ಬಂದು ರಕ್ಷಿಸಿದಂಥ ಪ್ರೀತಿಯನ್ನು ನೆನೆಸುವಂಥ ದಿನವಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲ ನೀವು ಯಾರು ಹೇಳ್ತಾ ಇಲ್ಲ, ಬಾಯ್ತ ಹಲ್ಲೆಲೂಯಾ. ನಿದ್ದೆ ಮಾಡೋಲ್ಲ, ಹಲ್ಲೆಲೂಯಾ. ಓಕೆ, ಯಾರು ಕೂಡ ನಿದ್ದೆ ಮಾಡಬೇಡಿ. ಈಗ ದೇವರಿಗೆ ಕೊಟ್ಟಂಥ ಅವಕಾಶಕ್ಕಾಗಿ ನಾನು ದೇವರಿಗೆ ತುಂಬ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಎರಡನೇ ಮಾತನ್ನು ಮಾತನಾಡುವಂತೆ ದೇವರು ಅವಕಾಶ ಕೊಟ್ಟಿದ್ದಾನೆ. ಹಾಗಾಗಿ ಎರಡನೇ ಮಾತು ಲೂಕನ ಬರೆದ ಸುವಾರ್ತೆ 23ನೇ ಅಧ್ಯಾಯ 43ನೇ ವಚನದಲ್ಲಿದೆ. ಯಾರಾದರೂ ಸಿಕ್ಕರು ಓದಬೇಕಾ ಕೇಳ್ಕೊಳ್ತೇನೆ. ಲೂಕನ ಬರೆದ ಸುವಾರ್ತೆ 23ನೇ ಅಧ್ಯಾಯ 43ನೇ ವಚನ. ಹಲ್ಲೆಲೂಯಾ. ಸೊ ಇಲ್ಲಿ ವಾಕ್ಯ ಹೇಳುತ್ತೆ, ಈ ಹೊತ್ತೇ ನನ್ನ ಸಂಗಡ ಪರದೇಶಿನಲ್ಲಿರುವಿ ಎಂದು ನಿನಗೆ ಸತ್ಯವಾಗಿ ಹೇಳುತ್ತೇನೆ ಎಂದು ಹೇಳುತ್ತೇನೆ. ಆ ಒಂದು ಎರಡನೇ ಮಾತು ಹೇಳುತ್ತೆ. ಸೊ ಈ ಒಂದು ವಾಕ್ಯದ ಭಾಗ ಹೋಗೋದಕ್ಕಿಂತ ಮುಂಚೆ ನಾವು ತಿಳ್ಕೊಳ್ಬೇಕು, ಶಿಲುಬೆಯು ನಮ್ಮನ್ನು ಏನನ್ನು ಸೂಚಿಸುತ್ತದೆ ಅಂತೇಳಿ. ಶಿಲುಬೆ ನಾವು ಆಗಲೇ ಇದುವರೆಗೂ ನಾವು ಪ್ರಾರಂಭದ ಇಲ್ಲಿವರೆಗೂ ತಿಳ್ಕೊಂಡ್ವಿ. ಶಿಲುಬೆ ಏನನ್ನು ಸೂಚಿಸುತ್ತೆ ಅಂದರೆ ಆತನು ಮುರಿದಂಥ ದೇಹವನ್ನು, ಆತನು ಮಾಡಿದಂಥ ತ್ಯಾಗವನ್ನು, ಆತನು ಮಾಡಿದಂಥ ಬಲಿದಾನವನ್ನು, ಆತನು ಕೊಟ್ಟಂಥ ಕರುಣೆಯನ್ನು, ಪ್ರೀತಿಯನ್ನು ಹಾಗೂ ಆತನು ಕೊಟ್ಟಂಥ ಪವಿತ್ರವಾದ ರಕ್ತವನ್ನು ಆ ಒಂದು ಶಿಲುಬೆ ಸೂಚಿಸುತ್ತೆ ಅಂತೇಳಿ ನಾವು ತಿಳ್ಕೊಂಡ್ವಿ. ಹಾಗಾಗಿ ಆ ಶಿಲುಬೆಯೇ ನಿಜ ಇಷ್ಟು ಅರ್ಥಗರ್ಭಿತವಾಗಿ ಸೂಚಿಸುತ್ತೆ ಅನ್ನೋದಾದರೆ ಈ ಒಂದು ಎರಡನೇ ಮಾತಿನಲ್ಲಿ ಅಡಗಿರುವಂಥ ಸತ್ಯವನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಸೊ ಈ ಒಂದು ಸಂದರ್ಭ ಅನ್ನುವಂಥದ್ದು ತುಂಬ ವಿಶಿಷ್ಟವಾದಂಥ ಸಂದರ್ಭ. ಈ ಒಂದು ಸನ್ನಿವೇಶ ಅನ್ನುವಂಥದ್ದು ವಿಶಿಷ್ಟವಾದಂಥ ಸನ್ನಿವೇಶ. ನಾವು ಮೊದಲೇ ಮಾತು ತಿಳ್ಕೊಂಡ್ವಿ, ದೇವರೇ ಅವ್ರು ಏನು ಮಾಡ್ತಾರೆ, ಅರಿಯರು ಕ್ಷಮಿಸು ಅಂತೇಳಿ. ಸೊ ಆ ಒಂದು ಮಾತು ಇನ್ನೊಂದು ಅರ್ಥ ಕೊಡೋದಾದರೆ ಈ ಒಂದು ಎರಡನೇ ಮಾತು ಪಾಪದಲ್ಲಿರುವಂಥವ್ರಿಗೆ ರಕ್ಷಣೆ ಮಾರ್ಗವನ್ನು ತೋರಿಸುವಂಥ ಮಾತಾಗಿದೆ. ಮತ್ತು ಇನ್ನೊಂದು ಅರ್ಥದಲ್ಲಿ ಹೇಳೋದಾದರೆ ಮಾನಸಾಂತರವನ್ನು ಕೊಡುವಂಥ ಮಾತಾಗಿದೆ. ಹಾಗಾಗಿ ನಿಮಗೆಲ್ಲ ಗೊತ್ತಿದೆ, ಯೇಸುವಿನ ಶಿಲುಬೆಗೆ ಹಾಕ್ತಾರೆ. ತನ್ನ ಶಿಲುಬೆ ಹಾಕೋದ್ರ ಜೊತೆಗೆ ತನ್ನ ಒಂದು ಬಲಗಡೆಯಲ್ಲಿ ತನ್ನ ಒಂದು ಎಡಗಡೆಯಲ್ಲಿ ಸಹ ಇಬ್ಬರ ಕಳ್ಳರನ್ನು ಹಾಕ್ತಾರೆ. ಸೊ ಅದು ಮೀನ್ಸ್ ಊರಿನಿಂದ ಆ ಒಂದು ಕಪಾಲ ಎಂಬ ಸ್ಥಳಕ್ಕೆ ಹೋಗುವಂಥ ಒಂದು ಮಾರ್ಗ, ಆ ಒಂದು ಆ ಒಂದು ಏನದು ಆ ಒಂದು ವಿಡಿಯೋ ಆಗಿರ್ಬೋದು, ಆ ಒಂದು ಸನ್ನಿವೇಶ ಆಗಿರ್ಬೋದು ನಿಮಗೆಲ್ಲ ಗೊತ್ತಿದೆ. ಸೊ ಈ ಒಂದು ಸಮಯದಲ್ಲಿ ನಾನೊಂದು ಎಕ್ಸಾಂಪಲ್ ಮೂಲಕ ನಾನು ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಒಬ್ಬ ಮೂವರು ಸಂತೋಷ್ ಬಾಯ್ಲಿ ಇವರು ಬರಲಿ. ಇದನ್ನ ಆ ಒಂದು ಸನ್ನಿವೇಶ ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಫಾರ್ ಎಕ್ಸಾಂಪಲ್ ಇದು ಸೆಂಟ್ರಿಗಿರುವಂಥ ಯಾರು ಯೇಸು ಅಂತ ತಿಳ್ಕೊಳ್ಳೋಣ. ಸೊ ಬಲಗಡೆಯಲ್ಲಿ ಮತ್ತು ಎಡಗಡೆಯಲ್ಲಿ ಕಳ್ಳರು ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಸೊ ಒಂದು ಭಾಗದಲ್ಲಿ ನಾವು ನೋಡೋದಾದ್ರೆ ಲೂಕನ ಬರೋ ಸುವಾರ್ತೆಯಲ್ಲಿ ದುಷ್ಕರ್ಮಿಗಳಂತ ಬರೆಯಲ್ಪಟ್ಟಿದೆ. ಆದರೆ ಮತ್ತಾಯನದಲ್ಲಿ ಮತ್ತು ಇನ್ನೂ ಬೇರೆ ಸುವಾರ್ತೆಗಳನ್ನು ನೋಡೋದಾದ್ರೆ ಕಳ್ಳನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಸೊ ನಮಗೆಲ್ಲ ಗೊತ್ತಿರಬೇಕು, ಕಳ್ಳನು ದುಷ್ಕರ್ಮಿಗಳು ಅಂದರೆ ಯಾರೆಲ್ಲ ಮೋಸ ಮಾಡ್ತಾರೋ, ವಂಚನೆಯನ್ನು ಮಾಡ್ತಾರೋ ಅವರಿಗೆ ಯಾವುದೇ ಥರ ಅಂತಹ ಪ್ರೀತಿ ಇರುವುದಿಲ್ಲ, ಅವ್ರಿಗೆ ಯಾವುದೇ ಥರ ಅಂತಹ ಕರುಣೆ ಇರುವುದಿಲ್ಲ, ಅವ್ರಿಗೆ ಯಾವುದೇ ಥರ ಅಂತ ಒಂದು ಮನಸ್ಸಾಕ್ಷಿ ಅಂತಲೇ ಇರುವುದಿಲ್ಲ. ಸೊ ಅಂತಹ ಒಂದು ಕಳ್ಳರನ್ನು ಯೇಸು ಸ್ವಾಮಿಯ ಜೊತೆಗೆ ಆ ಒಂದು ಊರಿನಿಂದ ಆ ಒಂದು ಬೆಟ್ಟಕ್ಕೆ ಕರೆದುಕೊಂಡು ಹೋಗುವಂಥ ಸಮಯದಲ್ಲಿ ಒಬ್ಬರನ್ನ ಕರ್ಕೊಂಡು ಹೋಗದೆ ಜೊತೆಗೆ ಆ ಒಂದು ಇಬ್ಬರು ಕಳ್ಳರನ್ನು ಸಹ ಆ ಶಿಲುಬೆನ ಹೊತ್ಕೊಂಡು ಜೊತೆಲೆ ಕರ್ಕೊಂಡು ಬರ್ತಾರೆ. ಸೊ ಅವರು ಯೇಸು ಸ್ವಾಮಿ ನೋವನ್ನು ಅನುಭವಿಸ್ತಾ ಇದ್ದಾನೆ. ಯೇಸು ಸ್ವಾಮಿಯ ಆತನು, ಯಾಕಂದರೆ ಆತನು ಆ ಶಿಲುಬೆ ಹೋರುವಂಥದ್ದು ಅದು ಮುಂಚೆ ಹಳೆ ಒಡಂಬಡಿಕೆಯಲ್ಲಿ ಸಹ ಬರೆಯಲ್ಪಟ್ಟಿದೆ. ನಾವು ನೋಡ್ಕೊಳ್ಳೋಣ. ಯೆಶಾಯನ ಬರೆದ ಯೆಶಾಯನ ಬರೆದ ಪುಸ್ತಕದಲ್ಲಿದೆ 53ನೇ ಅಧ್ಯಾಯ 9 ಮತ್ತು 12ನೇ ವಚನ ಓದ್ಕೊಳ್ಳೋಣ. ಯೆಶಾಯನು ಬರೆದ ಪುಸ್ತಕ 53ನೇ ಅಧ್ಯಾಯ 9 ಮತ್ತು 12ನೇ ವಚನ ಯಾರಾದರೂ ಓದ್ಬೇಕಾ ಕೇಳ್ಕೊಳ್ತೇನೆ. ಹನ್ನೆರಡನೇ ವಚನ ಓದ್ಬೇಕು.
ಹಲ್ಲೆಲೂಯಾ. ಹೀಗೆ ಈ ಒಂದು ಯೆಶಾಯನ ಗ್ರಂಥದಲ್ಲಿ ಸಹ ಬರೆಯಲ್ಪಟ್ಟಿದೆ, ಯೇಸು ಸ್ವಾಮಿ ಶಿಲುಬೆ ಹೇರುವಂಥದ್ದು ಇಬ್ಬರು ಕಳ್ಳರ ಮಧ್ಯೆ ಎಂಬುದಾಗಿ. 9ನೇ ವಚನದಲ್ಲಿ ಇರುತ್ತೆ, ನಾವು ಜಸ್ಟ್ ಒಂದು ಅಂಡರ್ಲೈನ್ ಮಾಡ್ಕೊಳ್ಳೋಣ. ದುಷ್ಟರ ಮಧ್ಯೆ ಅಂತ ಒಂದು ವರ್ಡ್ ಇದೆ ನೋಡಿ, 9ನೇ ವಚನದಲ್ಲಿ ದುಷ್ಟರ ಮಧ್ಯೆ. ಹಾಗೂ 12ನೇ ವಚನದಲ್ಲಿ ಸಹ ನಾವು ನೋಡ್ತೀವಿ, ದ್ರೋಹಿಗಳೊಂದಿಗೆ ತನ್ನನ್ನು ಎಣಿಸಿಕೊಂಡು. ಸೊ ಇವನ್ನ 2 ಪಾಯಿಂಟ್ಗಳನ್ನು ನಾವು ಅಂಡರ್ಲೈನ್ ಮಾಡ್ಕೊಳ್ಳೋಣ. ಸೊ ಯೇಸು ಸ್ವಾಮಿ ಶಿಲುಬೆಗೆ ಹಾಕುವುದಕ್ಕಿಂತ ಮುಂಚೆನೆ, ಅಂದರೆ ಆ ಒಂದು ಹಳೆ ಒಡಂಬಡಿಕೆಯಲ್ಲಿ ಸಹ ಬರೆಯಲ್ಪಟ್ಟಿದೆ, ಆತನು ದುಷ್ಟರ ಮಧ್ಯೆ ಆತನು ಶಿಲುಬೆಗೆ ಹಾಕಲ್ಪಡುವನಂತೇಳಿ. ದುಷ್ಟರ ಮಧ್ಯೆ ಹಾಗೂ ದ್ರೋಹಿಗಳೊಟ್ಟಿಗೆ ತನ್ನನ್ನು ಮರಣದ ಜೊತೆಗೆ ಎಣಿಸಿಕೊಳ್ಳುವಣ ಅಂತೇಳಿ ನಾವು ಹಳೆ ಗ್ರಂಥದಲ್ಲಿ ನೋಡ್ತೇವೆ. ಹಾಗಾಗಿ ಈ ಒಂದು ಸಮಯದಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನಿಮಗೆಲ್ಲ ಗೊತ್ತಿದೆ ಯೇಸು ಸ್ವಾಮಿ ಶಿಲುಬೆ ಮೇಲೆ ಆಡಿದಂಥ 7 ಮಾತುಗಳು. ಸೊ ಇಲ್ಲಿರುವಂಥ ಇಬ್ಬರು ಕಳ್ಳರಲ್ಲಿ ಒಬ್ಬ ಕಳ್ಳನು 7 ಮಾತುಗಳನ್ನು ಹಾಡ್ತಾನೆ. ನಾನು ಆ 7 ಮಾತುಗಳನ್ನು ಈ ಒಂದು ಸಮಯದಲ್ಲಿ ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಒಬ್ಬ ಕಳ್ಳನು ಮಾತ್ರ 7 ಮಾತುಗಳನ್ನು ಹೇಳ್ತಾನೆ. ಆ 7 ಮಾತುಗಳಲ್ಲಿ 4 ಮಾತುಗಳನ್ನು ಆಪೋಸಿಟ್ ಕಳ್ಳನಿಗೆ ಹೇಳುವಂಥ ಮಾತುಗಳಾಗಿರ್ತವೆ. ಇನ್ನು 3 ಮಾತುಗಳು ಆ ಒಂದು 2ನೇ ಕಳ್ಳ ಏನು ಮಾಡ್ತಾನೆ, ಯೇಸು ಸ್ವಾಮಿಗೆ ಹೇಳುವಂಥ ಮಾತುಗಳಾಗಿರ್ತವೆ. ಹಾಗಾಗಿ ಆ ಒಂದು ಕಳ್ಳನು ಹೇಳುವಂಥ 7 ಮಾತುಗಳಲ್ಲಿ 4 ಕಳ್ಳನಿಗೆ, ದೆನ್ ಇನ್ನು 3 ಯೇಸು ಸ್ವಾಮಿ ಹೇಳುವಂಥ ಮಾತು. ಅದರಲ್ಲಿ ಮೊದಲನೇ ಮಾತು ಯಾವುದಂತಂದರೆ, ನಾವಿಲ್ಲಿ ನೋಡ್ಕೊಳ್ತೀವಿ 39ನೇ ವಚನದಲ್ಲಿ, 23-39ನೇ ವಚನ ಲೂಕನ ಬರೆದ ಸುವಾರ್ತೆಯಲ್ಲಿ, ತೂಗು ಹಾಕಿದ್ದ ಆ ದುಷ್ಕರ್ಮಿಗಳಲ್ಲಿ ಒಬ್ಬನು ಆತನನ್ನು ದೂಷಿಸಿ, ನೀನು ಬರಬೇಕಾದ ಕ್ರಿಸ್ತನಲ್ಲವೇ, ನಿನ್ನನ್ನು ರಕ್ಷಿಸಿಕೋ, ನಮ್ಮನ್ನು ರಕ್ಷಿಸು ಎಂದು ಹೇಳಿದ್ದಕ್ಕೆ. ಸೊ ಈ ಒಂದು ವಚನ ಹೇಳುತ್ತೆ, ನೀನು ಬರಬೇಕಾದ ಕ್ರಿಸ್ತನಲ್ಲವೋ, ನಿನ್ನನ್ನು ರಕ್ಷಿಸಿಕೋ ಅಂತೇಳಿ ಯಾರು ಹೇಳ್ತಾರೆ? ತನ್ನ ಯೇಸು ಸ್ವಾಮಿಯ ಬಲಗಡೆಯಲ್ಲಿರುವಂಥ ವ್ಯಕ್ತಿ ಅಥವಾ ಆ ಕಳ್ಳನೇ ಹೇಳ್ತಾನೆ. ಏನಪ್ಪ, ಯೇಸು ಸ್ವಾಮಿ ನೀನು ಬರಬೇಕಾದ ಕ್ರಿಸ್ತನಲ್ಲವೇ, ನೀನು ರಕ್ಷಿಸ್ಕೊ, ನಮ್ಮನ್ನು ರಕ್ಷಿಸ ಅಂತೇಳಿ ಈ ಬಲಗಡೆ ಇರುವಂಥ ಕಳ್ಳನು ಯೇಸು ಸ್ವಾಮಿಯನ್ನ ಪ್ರಶ್ನೆ ಮಾಡ್ತಾನೆ. ಯೇಸು ಸ್ವಾಮಿಯನ್ನ ತನ್ನ ಕ್ವಶನರಾಗಿ ಕೇಳ್ಕೊಳ್ತಾನೆ. ಸೊ ಈ ಕಳ್ಳನು ಮಾತ್ರ ಅಲ್ಲ, ಅಲ್ಲಿ ನೆರೆದಂಥ ಸಭೆಯಲ್ಲಿ ಸಹ ಎಷ್ಟೋ ಜನರು, ಏನಪ್ಪ ಯೇಸು ಸ್ವಾಮಿ, ನೀನು ದೇವಾಲಯವನ್ನು ಕಟ್ಟಿ 3 ದಿನ ಕೆಡುವಂಥ ವ್ಯಕ್ತಿ ಅಲ್ಲವೇ, ನಿನ್ನ ರಕ್ಷಿಸಿಕೋ, ನೀನು ಬರಬೇಕಾದ ಯಹೂದ್ಯರ ಅರಸನಲ್ಲವೇ, ನಿನ್ನ ರಕ್ಷಿಸಿಕೋ ಅಂತ ಹೇಳ್ತಾರೆ. ಯಹೂದ್ಯರ ಅರಸನೆಂದು ಬರೆಯಲ್ಪಟ್ಟಿದೆಯಲ್ವಾ, ನಿನ್ನ ರಕ್ಷಿಸಿಕೋ, ಅದ್ಭುತಗಳನ್ನು ಮಾಡುವಂಥ ದೇವರಲ್ವಾ ನೀನು, ಆ ಶಿಲುಬೆಯನ್ನು ಬೆಳೆದು ಕೆಳಗಿಳಿದು ಬಂದು ನಿನ್ನ ರಕ್ಷಿಸಿಕೋ ಅಂತೇಳಿ ಅಷ್ಟು ಜನರ ಮಧ್ಯೆ ಹೇಳುವಂಥ ಮಾತುಗಳಲ್ಲಿ ಸಹ ಈ ಒಂದು ಬಲಗಡೆ ಕಳ್ಳನು ಸಹ ಹೇಳ್ತಾನೆ, ಏನಪ್ಪ ಯೇಸು ಸ್ವಾಮಿ, ನೀನು ಬರಬೇಕಾದ ಕ್ರಿಸ್ತನಲ್ಲವೇ, ನಿನ್ನ ರಕ್ಷಿಸಿಕೋ, ನನ್ನನ್ನು ಸಹ ರಕ್ಷಿಸು. ಈ ಪಡುವಂಥ ವೇತನೆ, ಈ ಪಡುವಂಥ ಒಂದು ಯಾಚನೆ ನನ್ನಿಂದ ಸಹಿಸಿಕೊಳ್ಳಲು ಆಗೋದಿಲ್ಲ ಅಂತೇಳಿ ಆ ಒಂದು ಹೊರದ ಮೀನ್ಸ್ ದೈಹಿಕವಾಗಿ ಹೇಳುವಂಥ ಮಾತುಗಳು ಆ ಕಳ್ಳನಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಆದರೆ ಈ ಮಾತುಗಳನ್ನು ಕೇಳಿಸಿಕೊಂಡಂಥ 2ನೇ ಕಳ್ಳನು, ಅಂದರೆ ಅದರ ಪಕ್ಕದಲ್ಲಿ ಎಡಗಡೆ ಇರುವಂಥ ಆ 2ನೇ ಕಳ್ಳನು ಹೇಳ್ತಾನೆ, ಏನಂತ ಹೇಳ್ತಾನೆ ಗೊತ್ತಾ? ಆ ಒಂದು ಕಳ್ಳನನ್ನು ದೃಷ್ಟಿಸಿ ನೋಡಿ ಏನಂತ ಹೇಳ್ತಾನೆ ಅಂದರೆ, 2ನೇವನು ಅವನನ್ನು ಗದರಿಸಿ. ಸೊ 40ನೇ ವಚನದಲ್ಲಿದೆ, ಅವನನ್ನು ಗದರಿಸಿ ನೀನು ಇದೇ ದಂಡನೆಯಲ್ಲಿರುವಾಗಲೂ. ಸೊ ಇಲ್ಲಿ ಮೊದಲನೇ ಮಾತು 2ನೇ ಕಳ್ಳನಿಗೆ ಹೇಳುವಂಥ ಈ ಒಂದು ಮೊದಲನೇ ಕಳ್ಳನಿಗೆ ಹೇಳುವಂಥ ಮಾತು, ಮೊದಲನೇ ಮಾತು ಯಾವುದಪ್ಪ ಅಂದ್ರೆ ದಂಡನೆ. ಸೊ ಗದರಿಸ್ತಾನೆ. ಸೊ ಆ ಒಂದು ಗದರಿಸಿ ಆ ಒಂದು 2ನೇ ಕಳ್ಳನ ಇವನನ್ನು ದೂಷಿಸಿ ನೋಡಿ ಹೇಳ್ತಾನೆ, ಏನಪ್ಪ ನೀನು ಯಾಕೆ ಈ ಥರ ಮಾತಾಡ್ತಾ ಇದೀಯಾ, ಸುಮ್ಮನೆ ಇರು, ನಾವೀಗ ಆಲ್ರೆಡಿ ದಂಡನೆ ಪಡ್ತಾ ಇದೀವಲ್ಲ, ಆಲ್ರೆಡಿ ನಾವು ಈ ಒಂದು ಶಿಲುಬೆಯಲ್ಲಿ ಒಂದು ಬಿಸಿಲಿನಲ್ಲಿ ನಾನು ಆಲ್ರೆಡಿ ನೋವು ಪಡ್ತಾ ಇದ್ದೀನಿ, ಆದರೂ ಸಹ ಈ ದಂಡನೆ ನಿನಗೆ ಅರ್ಥ ಆಗ್ತಾ ಇಲ್ವಾ? ಸೊ ಗದರಿಸಿ ಹೇಳ್ತಾನೆ. ಆ ಗದರಿಸಿ ಅನ್ನುವಂಥ ವರ್ಡು ಅದು ಏನು ಸೂಚಿಸುತ್ತೆ ಅಂತಂದರೆ, ನಮ್ಮ ಒಂದು ಪ್ರತಿನಿತ್ಯ ಜೀವನದಲ್ಲಿ ನಾವು ಜೀವಿಸುವಂಥ ನಮ್ಮ ಒಂದು ಕುಟುಂಬದಲ್ಲಿ ನಾವು ಏನೇ ತಪ್ಪು ಮಾಡ್ತಾ ಇದ್ದೀವಿ ಅಂದಾಗೆ, ನಾವು ಯಾವುದೇ ಒಂದು ತಪ್ಪಿಗೋಸ್ಕರ ನಿಂತುಕೊಂಡಿದ್ದೀವಿ ಅಂದಾಗೆ, ಆವಾಗ ನಾವು ಚಿಕ್ಕ ಮಕ್ಕಳಾಗಿರ್ಬೋದು, ದೊಡ್ಡವರಾಗಿರ್ಬೋದು, ನಾವು ಗದರಿಸುವಂಥವ್ರು ಆಗಿರಬೇಕು. ತಪ್ಪು ಮಾಡ್ತಾ ಇದ್ದಾನ, ಅವ್ರಿಗೆ ಬುದ್ಧಿ ತಿಳಿ ಹೇಳುವಂಥವ್ರು ಆಗಿರಬೇಕು. ಹಾಗಾಗಿ ಆ ಒಂದು 2ನೇ ಕಳ್ಳ ಅವನು ನೋಡಿ ಹೇಳುವಂಥ ಮೊದಲನೇ ಮಾತು ಯಾವುದಪ್ಪ ಅಂತಂದರೆ ದಂಡನೆ ಅನ್ನುವಂಥ ಮಾತು. ಅದು ದಂಡನೆ ಅಂತಂದರೆ ಬರೀ ಬೈದು ಹೇಳುವಂಥದ್ದಲ್ಲ, ಗದರಿಸಿ ಹೇಳುವಂಥ ಮಾತು ಆ 2ನೇ ಕಳ್ಳನು ಹೇಳ್ತಾ ಹೋಗ್ತಾನೆ. ಹಾಗಾಗಿ ಇನ್ನೊಂದು 2ನೇ ಮಾತು ಇನ್ನೇನು ಹೇಳ್ತಾನೆ ಅಂತಂದರೆ, ನಾವಿಲ್ಲಿ ನೋಡ್ತೀವಿ, ದಂಡನೆ ಇರುವಾಗಲೂ ದೇವರಿಗೆ ಹೆದರುವುದಿಲ್ಲವೋ ಅಂತೇಳಿ. ಸೊ 2ನೇ ಮಾತು ದೇವರಿಗೆ ಭಯಪಡದೆ ಇರುವಂಥದ್ದು. ಸೊ ದೇವರಿಗೆ ಭಯಪಡದೆ ಇರುವಂಥದ್ದು ಆ 2ನೇ ಮಾತು. ಆ ಒಂದು 2ನೇ ಕಳ್ಳನು ಆ ಕಳ್ಳನನ್ನು ನೋಡಿ ಹೇಳುವಂಥ ಅರ್ಥ ಯಾವ್ದು ಕೊಡೋದಪ್ಪ ಅಂದರೆ, ಈಗಲಾದರೂ ಸಹ ಇಷ್ಟೆಲ್ಲ ನೋವು ಅನುಭವಿಸ್ತಾ ಇದೆಯಾ, ಇಷ್ಟೆಲ್ಲ ನೀ ಶಿಲುಬೆಯಲ್ಲಿ ಇದ್ದೀಯಾ, ಈಗಲಾದರೂ ದೇವರಿಗೆ ಭಯಪಡು. ಯಾಕೆ ದೇವರಿಗೆ ಭಯಪಡಬಾರ್ದಾ? ಸೊ ಇಲ್ಲಿ ಕರ್ತನ ವಾಕ್ಯನ ಸಹ ಹೇಳುತ್ತೆ, ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲ ಎಂಬುದಾಗಿ. ಸೊ ಹಾಗಾಗಿ ನಾವು ಪ್ರತಿನಿತ್ಯವೂ ಕೂಡ ನಾವು ಮಾಡುವಂಥ ತಪ್ಪುಗಳು, ನಮ್ಮ ಮಕ್ಕಳು ಮಾಡ್ತಾ ಇರೋ ತಪ್ಪುಗಳು ನಾವು ಗದರಿಸಿ ಹೇಳುವಂಥದ್ದು, ನಮ್ಮ ಸುತ್ತಮುತ್ತ ಇರುವಂಥ ಯಾರಾದರೂ ಏನು ತಪ್ಪು ಮಾಡ್ತಾರೆ ಅವ್ರಿಗೆ ಗದರಿಸಿ ಹೇಳುವಂಥದ್ದು, ಹೇಳಿ ನಾವು ದೇವರ ಭಯವನ್ನು ಕಲಿಸುವಂಥದ್ದು ಆ 2ನೇ ಕಳ್ಳನ್ನು ಹೇಳುವಂಥ 2ನೇ ಮಾತಿನಲ್ಲಿ ಆ ಸತ್ಯ ಅಡಕವಾಗಿದೆ ಅಂತ ನಾವು ತಿಳ್ಕೊಳ್ಬೇಕಾಗಿದೆ. ಹಾಗೆ ನಾವು ಮುಂದುವರೆದು ನೋಡುವಾಗ ಆ ಒಂದು 3ನೇ ಮಾತು ಕಳ್ಳನು ಏನು ಹೇಳ್ತಾನೆ ಅಂದರೆ, ನಾವಂತೂ ನ್ಯಾಯವಾಗಿ ದಂಡನೆಯಲ್ಲಿದ್ದೇವೆ. ಅಂದರೆ ಆ 2ನೇ ಕಳ್ಳನು ಹೇಳ್ತಾನೆ, ನಾವು ಆಲ್ರೆಡಿ
ನಾವು ತಪ್ಪು ಮಾಡಿರೋದ್ರಿಂದ ಆಲ್ರೆಡಿ ದಂಡನೆ ಶಿಕ್ಷಣ ಅನುಭವಿಸ್ತಾ ಇದ್ದೀವಿ. ಬಟ್ ಏನೂ ತಪ್ಪು ಮಾಡದಂತಹ ಆ ಯೇಸು ಸ್ವಾಮಿ ಆ ಅನುಭವಿಸ್ತದ ಆ ನೋವನ್ನು ನೀನು ನೆನೆಸಿಕೋ. ನಾವು ಮನುಷ್ಯರು, ಆತನ ಜೊತೆಗೆ ನಾವು ಕಳ್ಳರು, ನಾವು ದುಷ್ಕರ್ಮಿಗಳು, ನಾವಿಲ್ಲಿ ಬಂದು ಶಿಲುಬೆ ಮೇಲೆ ಆತನ ಜೊತೆಗೆ ನಾವು ಶಿಲುಬೆನ ಹಾಕ್ಕೊಂಡಿದ್ದೀವಿ. ಈ ಒಂದು ಸಮಯದಲ್ಲೂ ಸಹ ನ್ಯಾಯಕ್ಕೆ ಸರಿಯಾಗಿ ತಕ್ಕ ಪ್ರತಿಫಲ ಅನುಭವಿಸುವಂಥದ್ದು ನಮ್ಮ ಜವಾಬ್ದಾರಿ ಅಂತಂತೇಳಿ ಆ ಎರಡನೇ ಕಳ್ಳನ್ನು ಇವನನ್ನು ನೋಡಿ ಹೇಳುವಂಥ ಮಾತಾಗಿದೆ. ಮೊದಲನೇ ಮಾತು ಈ ದಂಡ ನೆನುವಂಥದ್ದು, ಎರಡನೇ ಮಾತು ದೇವರಿಗೆ ಭಯಪಡುವಂಥದ್ದು, ಮೂರನೇ ಮಾತು ನ್ಯಾಯಕ್ಕೆ ಸರಿಯಾಗಿ ಪ್ರತಿಫಲವನ್ನು ಅನುಭವಿಸುವಂಥದ್ದು. ಆ ಒಂದು ಮೂರು ಮಾತುಗಳು ನಾವು ನೋಡ್ತಾ ಹೋಗ್ತೀವಿ. ಇನ್ನು ಕೊನೆಯ ನಾಲ್ಕನೇ ಮಾತು ಏನು ಹೇಳ್ತಾನಪ್ಪ ಅಂದರೆ ಆ ಒಂದು ಅಪೋಸಿಟ್ಗಳನ್ನು ಯೇಸು ತಪ್ಪು ಮಾಡದವನು ಅಂತಂತೇಳಿ ನಾವು ಮುಂದಿನ ವಚನದಲ್ಲಿ ನೋಡ್ತೀವಿ. ನಾವು ಈತನಾದರೂ ಅಲ್ಲದ್ದೇನು ಮಾಡಲಿಲ್ಲ. ಸೊ ಈತನಾದರೂ ಅಲ್ಲದ್ದೇನು ಮಾಡಲಿಲ್ಲ. ಯಾಕಂದರೆ ನಾವಾದರೂ ತಪ್ಪುಗಳನ್ನು ಮಾಡಿದ್ದೇವೆ, ಮೋಸವನ್ನು ಮಾಡಿದ್ದೇವೆ, ನಾವೆಲ್ಲ ಇನ್ನೊಬ್ಬರ ಕಳ್ಳತನ ಮಾಡಿದ್ದೇವೆ, ಸುಲಿಗೆ ಮಾಡಿದ್ದೇವೆ. ಆದರೆ ಈತನಾದರೂ ಅಲ್ಲದ್ದೇನು ಮಾಡಲಿಲ್ಲ. ಏನೂ ಮಾಡದವನು ಈ ಯೇಸು ಒಂದು ತಪ್ಪನ್ನು ಸಹ ಮಾಡದವನು ಅಂತಂತೇಳಿ ಆ ಒಂದು ನಾಲ್ಕನೇ ಮಾತು ಆ ಎರಡನೇ ಕಳ್ಳನ್ನು ಹೇಳುವಂಥ ಮಾತಾಗಿದೆ. ಸೊ ಈ ಒಂದು ನಾಲ್ಕು ಮಾತುಗಳಲ್ಲಿ ನಮಗೇನು ತೋರಿಸ್ತಪ್ಪ ಅಂತಂದರೆ ಎಚ್ಚರಿಕೆಯ ಮಾತುಗಳನ್ನು ತೋರಿಸುವಂಥದ್ದಾಗಿದೆ. ಆ ಎಚ್ಚರಿಕೆಯ ಮಾತುಗಳು ಯಾರಿಗಾಗಿರ್ಬೋದು, ನನಗಾಗಿರ್ಬೋದು, ನನ್ನ ಕುಟುಂಬಕ್ಕಾಗಿರ್ಬೋದು, ನನ್ನ ಮಕ್ಕಳಿಗಾಗಿರ್ಬೋದು, ಆ ಒಂದು ಎಚ್ಚರಿಕೆಯ ಮಾತುಗಳು ಆ ಎರಡನೇ ಕಳ್ಳನ್ನು ಇವನನ್ನು ನೋಡಿ ಹೇಳುವಂಥ ಮಾತಾಗಿದೆ. ಹಾಗಾಗಿ ಇನ್ನೂ ಮೂರು ಮಾತುಗಳು ಏನು ಹೇಳ್ತಪ್ಪ ಅಂದರೆ ಇಷ್ಟು ಮೂರು ಮಾತುಗಳನ್ನು ಆ ಎರಡನೇ ಕಳ್ಳ ಇವನಿಗೆ ಅರ್ಥಪಡಿಸಿದ ಮೇಲೆ ಆ ಒಂದು ಯೇಸು ಸ್ವಾಮಿಯ ಮುಖವನ್ನು ನೋಡಿ ಹೀಗೆ ಹೇಳ್ತಾನೆ. ಏನಂತ ಹೇಳ್ತಾನೆ ಅಂದರೆ ಆ ಒಂದು ಎರಡನೇ ಕಳ್ಳನು ಯೇಸುವೇ ಅಂತಂತೇಳಿ ಕೂಗ್ತಾನೆ. ಆ 42ನೇ ವಚನದಲ್ಲಿ ಯೇಸುವೇ ಅಂತೇಳಿ ಕೂಗ್ತಾನೆ. ಸೊ ಒಂದು ಐದನೇ ಒಂದು ಮಾತು ಯಾವುದಪ್ಪ ಅಂದರೆ ಯೇಸುವೆ. ಸೊ ನಮಗೆಲ್ಲ ಗೊತ್ತಿದೆ ಯೇಸು ಪದದ ಅರ್ಥ ಏನು ಅಂತಂದರೆ ಪಾಪದಿಂದ ಬಿಡುಗಡೆ ಮಾಡುವಂಥದ್ದು ಅಂತೇಳಿ. ಯೇಸು ಅಂದ್ರೇ ನಮಗಿರುವಂಥ ಎಲ್ಲ ರೋಗಗಳಿಂದ ಬಿಡುಗಡೆ ಮಾಡುವಂಥದ್ದು. ಯೇಸು ಅಂದ್ರೇ ನಾವು ಕಷ್ಟದಲ್ಲಿರುವಾಗ, ನಾವು ಶೋಧನೆಯಲ್ಲಿರುವಾಗ ಬಿಡುಗಡೆ ಕೊಡುವಂಥದ್ದು. ಹಾಗಾಗಿ ಆ ಒಂದು ಎರಡನೇ ಕಳ್ಳನು ಯೇಸುವನ್ನು ದೃಷ್ಟಿಸಿ ನೋಡಿ ಹೇಳ್ತಾನೆ ಯೇಸುವೆ ಅಂತಂತ ಹೇಳಿದ. ಅಂದರೆ ಈ ಒಂದು ಬಂಧನದಿಂದ ಬಿಡುಗಡೆ ಮಾಡುವಂಥದ್ದು ಯೇಸು ಅಂದ್ರೇ ನಮಗೆ ಬಿಡುಗಡೆ ಕೊಡುವಂಥದ್ದು ಅಂತಂತೇಳಿ ಆ ಒಂದು ಅರ್ಥವನ್ನು ಕೊಡುತ್ತೆ. ಹಾಗೆ ಮುಂದುವರೆದು ನೋಡುವಾಗ ಯೇಸುವೆ ಆದ ನಂತರ ನೀನು ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ. ಸೊ ಇಲ್ಲಿ ಆರನೇ ಮಾತು ಏನು ಹೇಳ್ತಪ್ಪ ಅಂತಂದರೆ ನೀನು ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ. ಇಲ್ಲಿ ಏನು ಸೂಚಿಸುತ್ತಪ್ಪ ಅಂದರೆ ಪರಲೋಕ ರಾಜ್ಯದ ಒಂದು ಸನ್ನಿವೇಶನ ಕುರಿತು ಹೇಳುತ್ತೆ. ಆತನ ದೃಷ್ಟಿಸಿ ನೋಡಿ ಹೇಳ್ತಾನೆ ಯೇಸುವೆ ನೀನು ನಿನ್ನ ರಾಜ್ಯವನ್ನು ಪಡೆದು ಬರುವಾಗ ನನ್ನನ್ನು ನೆನೆಸಿಕೊ ಅಂತ ಹೇಳ್ತಾನೆ. ಸೊ ನಮಗೆಲ್ಲ ಗೊತ್ತಿದೆ ರಕ್ಷಣೆ ಮಾರ್ಗದಂಥ ಪ್ರತಿಯೊಬ್ಬರೂ ಸಹ ಆ ಒಂದು ಪರಲೋಕದಲ್ಲಿ ನಾವು ಇರ್ತೇವೆ ಎಂಬುದಾಗಿ. ಅಂದರೆ ಆಲ್ರೆಡಿ ಪರಲೋಕ ಅನ್ನೋದಕ್ಕಿಂತ ಆ ಒಂದು ಪರದೈಸಿನಲ್ಲಿ ಇರ್ತೀವಿ ಅಂತಂತೇಳಿ ಈ ಒಂದು ಮಾತಿನ ಅರ್ಥ ಸ್ಪಷ್ಟನೆ ಕೊಡುತ್ತೆ. ಸೊ ಆರನೇ ಮಾತು ಪರಲೋಕ ರಾಜ್ಯದ ಕುರಿತಾಗಿ ಹೇಳುವಂಥದ್ದಾಗಿದೆ. ಹಾಗೆ ಕೊನೆಯ ಮಾತು ಏನಪ್ಪ ಅಂದರೆ ನೆನೆಸಿಕೋ ಅಂತ ಅಲ್ಲಿ ಬೋರ್ಡ್ ಮೆನ್ಷನ್ ಮಾಡಿದೆ. ನೆನೆಸಿಕೋ ಅಂತಂತಂದರೆ ನೀನು ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ನೆನೆಸಿಕೋ ಅಂತಂತೇಳಿ ಹೇಳ್ತಾನೆ. ಆ ಒಂದು ಕೊನೆಯ ಮಾತು ಯಾವುದಪ್ಪ ಅಂದರೆ ಯೇಸುವನ್ನು ದೃಷ್ಟಿಸಿ ನೋಡಿ ಯೇಸುವೆ ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ನೆನೆಸಿಕೋ ಅಂತ ಹೇಳ್ತಾನೆ. ಆಗ ಯೇಸುಸ್ವಾಮಿ ಏನು ಹೇಳ್ತಾನೆ ಗೊತ್ತಾ? ಈ ಒಂದು 7ನೇ ಮಾತು ಹೇಳಿ ಆದಮೇಲೆ ಯೇಸುಸ್ವಾಮಿ ಅವನನ್ನು ದೃಷ್ಟಿಸಿ ನೋಡಿ ಹೇಳ್ತಾನೆ ಯಾಕೆ ನೆನೆಸ್ಕೊಳ್ಬೇಕು, ನಾನು ಬರುವಾಗ ಯಾಕೆ ನೆನೆಸ್ಕೊಳ್ಬೇಕು, ಯಾಕೆ ನಾನು ಈ ಮಾತನ್ನು ಯಾಕೆ ನೀನು ಹಿಂಗೆ ಹೇಳ್ತಾ ಇದೆಯಾ ಅಂತ ಹೇಳಿ ಯೇಸುಸ್ವಾಮಿ ಆ ತಕ್ಷಣನೇ ಏನಪ್ಪ ಅಂತಂದರೆ ಅದಕ್ಕೆ ಉತ್ತರ ಕೊಡ್ತಾನೆ. ಯಾಕೆ ನೆನೆಸ್ಕೊಳ್ಬೇಕು, ನಾನು ಬರುವಾಗ ಯಾಕೆ ನಿನ್ನ ನನ್ನ ಜೊತೆ ಕರ್ಕೊಂಡು ಹೋಗ್ಬೇಕು, ಯಾಕೆ ಎರಡನೇ ಬರೋಣ ತನಕ ಕಾಯುವಂಥದ್ದು ಬೇಡ, ಆ ಕ್ಷಣನೇ ಇವತ್ತೇ ನನ್ನ ಸಂಗಡ ಪರದೇಶನಲ್ಲಿರುವೆ ಎಂದು ನಿನಗೆ ಸತ್ಯವಾಗಿ ಹೇಳುತ್ತೇನೆ ಎಂದು ಉತ್ತರ ಕೊಡ್ತಾನೆ. ಅಂದರೆ ಅಲ್ಲೇ ಅಲ್ಲೇ ಬಹುಮಾನ ಅಂತ ನಾವೇನು ಹೇಳ್ತೀವಲ್ಲ ಆ ಮಾತು ಎರಡನೇ ಕಳ್ಳನು ಹೇಳಿದ ತಕ್ಷಣ ನಾನು ಬರೋಣವರೆಗೆ ಯಾಕಪ್ಪ, ಈ ಕ್ಷಣನೇ ನಿನಗೆ ರಕ್ಷಣೆ ಆಯಿತು, ಈ ಕ್ಷಣನೇ ನೀನು ನನ್ನ ಜೊತೆ ಪರದೇಶನಲ್ಲಿರುವೆ ಅಂತಂತೇಳಿ ಅರ್ಥವನ್ನು ಕೊಡುತ್ತೆ. ಪರದೇಶ ಅನ್ನೋದಾದ್ರೆ ನೋಡೋದಾದರೆ ಪರಲೋಕ ಅಲ್ಲ, ನಾವು ಪರಲೋಕಕ್ಕೆ ಹೋಗುವುದಕ್ಕಿಂತ ಮುಂಚೆ ನ್ಯಾಯ ತೀರ್ಪಿನಲ್ಲಿ ಇರುವಂತಹ ಒಂದು ಜಾಗ. ಪರದೇಶಿ ಅಂತಂದರೆ ನಾವು ಒಂದು ನ್ಯಾಯ ವಿಚಾರಣೆಯಲ್ಲಿ ನಾವು ಆ ಸ್ಥಾನದಲ್ಲಿ ಡೈರೆಕ್ಟಾಗಿ ಅಲ್ಲಿ ನಿನ್ನ ಕರ್ಕೊಂಡು ಹೋಗ್ತೇನೆ ಅಂತಂತೇಳಿ ಆ ಯೇಸು ಸ್ವಾಮಿ ಎರಡನೇ ಕಳ್ಳನಿಗೆ ಹೇಳುವಂಥ ಮಾತಾಗಿದೆ. ಹಾಗಾಗಿ ಈ ಒಂದು 7 ಮಾತುಗಳು ಆ ಒಂದು ಎರಡನೇ ಕಳ್ಳನು ಏನು ಹೇಳ್ತಾನೆ ಅಂದರೆ ಈ ಆತನ ಅಪೋಸಿಟ್ ಕಳ್ಳನನ್ನು ದೃಷ್ಟಿಸಿ ಹಾಗೂ ಯೇಸುವನ್ನು ದೃಷ್ಟಿಸಿ ಹೇಳುವಂಥ ಮಾತಾಗಿದೆ. ಸೊ ಇವೆಲ್ಲ ಒಂದು ಕನ್ಕ್ಲೂಷನ್ ಏನು ಹೇಳ್ತಪ್ಪ ಅಂತಂದರೆ ನಮ್ಮ ಒಂದು ಭರವಸೆ ಸೊ ಯಾವುದ್ರ ಮೇಲೆ ಇರಬೇಕು, ನಮ್ಮ ಒಂದು ರಕ್ಷಣೆ. ಸೊ ಈ ಒಂದು ಮಾತು ಏನೇನು ಸೂಚಿಸ್ತಪ್ಪ ಅಂದರೆ ನಮ್ಮ ಒಂದು ಭರವಸೆ, ನಾವು ಯಾವುದ್ರ ಮೇಲೆ ಭರವಸೆ ಇಟ್ಟಿದ್ದೀವಿ, ನಾವು ಯಾವುದ್ರ ಮೇಲೆ ಮನುಷ್ಯರ ಮೇಲೆನಾ ಅಥವಾ ನಮ್ಗೆ ಯಾರಾದರೂ ಹೆಲ್ಪ್ ಮಾಡ್ತಾರೆ ಅಂತಂತೇಳಿ ಈಗ ನಮ್ಗೆ ಸದ್ಯ ಒಂದು ಹಣ ಬೇಕಾಗಿರುತ್ತೆ, ಹಣವನ್ನು ನಾವು ಎಕ್ಸ್ಪೆಕ್ಟ್ ಆ ವ್ಯಕ್ತಿಗೆ ಕೊಡ್ತಾನೆ ಅಂತೇಳಿ ಅವನ ಮೇಲೇ ಭರವಸೆ ಇಟ್ಕೊಂಡಿರ್ತೀವಿ. ಸೊ ಹಾಗಾಗಿ ನಮ್ಮ ಒಂದು ಭರವಸೆ ಏನಾಗಿರ್ಬೇಕಂದ್ರೆ ಯೇಸು ಕ್ರಿಸ್ತನೇ ಮಾತ್ರ ಆಗಿರಬೇಕು. ಹಾಗಾಗಿ ರಕ್ಷಣೆ ಹೊಂದಿದವರೆಲ್ಲರೂ ಸಹ ಈ ಒಂದು ಎರಡನೇ ಮಾತಿನ ಮೂಲಕ ಏನು ಹೇಳ್ತಪ್ಪ ಅಂದರೆ ರಕ್ಷಣೆ ಹೊಂದಿದ ಪ್ರತಿಯೊಬ್ಬ ವ್ಯಕ್ತಿಗಳು ಸಹ ಆತನ ಸಹವಾಸದಲ್ಲಿ
ಆತನ ಒಂದು ಅನ್ಯೋನ್ಯತೆಯಲ್ಲಿ ಆತನಲ್ಲಿ ನಾವು ಇರುವುದಾದರೆ ಆ ಒಂದು ಯೇಸು ಸ್ವಾಮಿ 2ನೇ ಕಳ್ಳನಿಗೆ ಹೇಳಿದಂಥ ಮಾತು, ಈ ಕ್ಷಣವೇ ತಕ್ಷಣವೇ ನಿನ್ನ ಜೊತೆ ಪರದೇಶದಲ್ಲಿರುವೆ ಅಂತ ಹೇಳುವ ಪ್ರಕಾರವೇ ನಾವು ಆತನ ಅನ್ಯೋನ್ಯತೆಯಲ್ಲಿ, ಆತನ ಸಹವಾಸದಲ್ಲಿ, ಆತನ ಒಂದು ಭರವಸೆಯಲ್ಲಿ ನಾವು ಇರುವುದಾದರೆ ಆ ಕ್ಷಣವೇ ಕೂಡ ನಾವು ಪರದೇಶದಲ್ಲಿ ಇರುವವರಾಗಿದ್ದೇವೆ ಪ್ರಿಯರೇ. ಹಾಗಾಗಿ ಈ ಒಂದು ಮಾತು ಹೇಳುವುದಕ್ಕೆ ದೇವರು ಸಹಾಯ ಮಾಡಿದ್ದಾನೆ. ದೇವರು ನಮಗೆ ಸ್ತೋತ್ರವಾಗಲಿ.